ಭಾರತದ ಸಂವಿಧಾನದ ವಿಧಿ 69 ಆರ್ಟಿಕಲ್ 69 ಸಂಪೂರ್ಣ ವಿಸ್ತರಣೆ ಈ ಕೆಳಗಿನಂತಿದೆ. ವಿಧಿ 69 ಉಪರಾಷ್ಟ್ರಪತಿಯಿಂದ ಪ್ರಮಾಣ ವಚನ ಅಥವಾ ದೃಢೀಕರಣ ಓತ್ ಆರ್ ಅಫರ್ಮೇಷನ್ ಬೈ ದ ವೈಸ್ ಪ್ರೆಸಿಡೆಂಟ್. ಭಾರತದ ಸಂವಿಧಾನದ ಭಾಗ 5 ಒಕ್ಕೂಟ ದಿ ಯೂನಿಯನ್ ಅಡಿಯಲ್ಲಿ ಬರುವ ಅಧ್ಯಾಯ 1 ಕಾರ್ಯಾಂಗ ದಿ ಎಕ್ಸಿಕ್ಯೂಟಿವ್ದಲ್ಲಿ ಈ ವಿಧಿಯನ್ನು ಸೇರಿಸಲಾಗಿದೆ. ಈ ವಿಧಿಯು ಉಪರಾಷ್ಟ್ರಪತಿ ತಮ್ಮ ಅಧಿಕಾರವನ್ನು ವಹಿಸಿಕೊಳ್ಳುವ ಮೊದಲು ತೆಗೆದುಕೊಳ್ಳಬೇಕಾದ ಪ್ರಮಾಣವಚನ ಓತ್ ಅಥವಾ ದೃಢೀಕರಣ ಅಫರ್ಮೇಷನ್ದ ಬಗ್ಗೆ ತಿಳಿಸುತ್ತದೆ. ಪ್ರಮಾಣವಚನದ ವಿವರಣೆ. ಉಪರಾಷ್ಟ್ರಪತಿಯವರು ತಮ್ಮ ಸ್ಥಾನವನ್ನು ಪ್ರವೇಶಿಸುವ ಮೊದಲು ಅವರು ರಾಷ್ಟ್ರಪತಿಯವರ ಮುಂದೆ ಅಥವಾ ರಾಷ್ಟ್ರಪತಿಯವರು ಈ ಉದ್ದೇಶಕ್ಕಾಗಿ ನೇಮಿಸಿದ ಯಾರಾದರೂ ವ್ಯಕ್ತಿಯ ಮುಂದೆ ಈ ಕೆಳಗಿನ ರೂಪದಲ್ಲಿ ಪ್ರಮಾಣವಚನವನ್ನು ತೆಗೆದುಕೊಳ್ಳಬೇಕು ಅಥವಾ ದೃಢೀಕರಣವನ್ನು ಮಾಡಬೇಕು ಮತ್ತು ಅದಕ್ಕೆ ಸಹಿ ಹಾಕಬೇಕು. ನಾನು ಇಲ್ಲಿ ವ್ಯಕ್ತಿಯ ಹೆಸರನ್ನು ಹೇಳಬೇಕು. ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ಬಗ್ಗೆ ಸತ್ಯವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದುತ್ತೇನೆ ಮತ್ತು ನಾನು ಕೈಗೊಳ್ಳಲು ಹೊರಟಿರುವ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಸತ್ಯವಾಗಿ ದೃಢೀಕರಿಸುತ್ತೇನೆ. I.A.B. do swear in the name of God, solemnly affirm that I will bear true faith and allegiance to the Constitution of India as by law established, and that I will faithfully discharge the duty upon which I am about to enter. ವಿಧಿಯ ಮುಖ್ಯ ಅಂಶಗಳು. ಪ್ರಮಾಣವಚನ ನೀಡುವವರು ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್. ಪ್ರಮಾಣವಚನವನ್ನು ಬೋಧಿಸುವವರು ರಾಷ್ಟ್ರಪತಿ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಯವರು ಅಧಿಕಾರ ನೀಡಿದ ಯಾವುದೇ ವ್ಯಕ್ತಿ. ಪ್ರಮಾಣವಚನದ ಉದ್ದೇಶ 1. ಭಾರತದ ಸಂವಿಧಾನದ ಬಗ್ಗೆ ನಿಷ್ಠೆ ಮತ್ತು ಶ್ರದ್ಧೆಯನ್ನು ಪ್ರದರ್ಶಿಸುವುದು. 2. ತಮ್ಮ ಹುದ್ದೆಯ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ನಿರ್ವಹಿಸುವುದಾಗಿ ಭರವಸೆ ನೀಡುವುದು. ಆಯ್ಕೆ. ಪ್ರಮಾಣವಚನವನ್ನು ದೇವರ ಹೆಸರಿನಲ್ಲಿ ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್ ತೆಗೆದುಕೊಳ್ಳಬಹುದು ಅಥವಾ ಸತ್ಯವಾಗಿ ದೃಢೀಕರಣ ಸಾಲಮ್ಲಿ ಅಫರ್ಮ್ ಮಾಡಬಹುದು. ಸಾರಾಂಶವಾಗಿ ಭಾರತದ ಸಂವಿಧಾನದ ವಿಧಿ 69 ಉಪರಾಷ್ಟ್ರಪತಿಯವರು ಅಧಿಕಾರ ಸ್ವೀಕರಿಸುವ ಮೊದಲು ತೆಗೆದುಕೊಳ್ಳಬೇಕಾದ ಸಾಂವಿಧಾನಿಕ ಪ್ರಮಾಣವಚನ ಅಥವಾ ದೃಢೀಕರಣದ ಸ್ವರೂಪ ಮತ್ತು ವಿಧಾನವನ್ನು ನಿಗದಿಪಡಿಸುತ್ತದೆ.